ನಾವೆಲ್ಲರೂ ಈ ಅನುಭವಕ್ಕೆ ಒಳಗಾಗಿರ್ತೇವೆ ಅಲ್ವಾ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಮೊಬೈಲ್ನಲ್ಲಿ ಬರುವ ನೋಟಿಫಿಕೇಷನ್ಗಳು, ಸುದ್ದಿಗಳು, ಆ ಮೆಸೇಜ್ಗಳ ಸುರಿಮಳೆ, ಒಂದ್ ಕ್ಷಣ ಫೋನ್ ಕೆಳಗಿಟ್ರೆ ಏನೋ ಮಿಸ್ ಮಾಡ್ಕೊಳ್ತಿದ್ದೇವೆ ಅನ್ನೋ ಭಾವನೆ. ಹೌದು. ಆದ್ರೆ ದಿನದ ಕೊನೆಗೆ ನೋಡಿದ್ರೆ ಆ ಎಲ್ಲ ಮಾಹಿತಿಯಲ್ಲಿ ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ನಮಗೆ ಬೇಕು, ಯಾವುದು ಬೇಡ ಅಂತ ತಲೆಕೆಟ್ಟು ಹೋಗುತ್ತೆ. ಒಂಥರ ಮಾಹಿತಿ ಸಮುದ್ರದಲ್ಲಿ ಮುಳುಗಿ ಹೋದ ಹಾಗೆ. ಹೌದು, ಇದನ್ನೇ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತ ಕರೆಯೋದು. ಇವತ್ತಿನ ಬಹುದೊಡ್ಡ ಸವಾಲು ಕೂಡ ಇದೇನೆ. ಎಕ್ಸಾಕ್ಟ್ಲಿ. ಆದ್ರೆ ಆಶ್ಚರ್ಯ ಅಂದ್ರೆ ಈ ಆಧುನಿಕ ಸಮಸ್ಯೆಗೆ ಒಂದು ಸಾವಿರಾರು ವರ್ಷಗಳ ಹಳೆ ಚಿಂತನೆಯಲ್ಲಿ ಒಂದು ಸುಂದರವಾದ ಉತ್ತರ ಸಿಗುತ್ತೆ. ಗಾಯತ್ರಿ ಚೈತನ್ಯ ಅನ್ನೋ ಒಂದು ಬರಹದಲ್ಲಿ ಈ ಬಗ್ಗೆ ಚರ್ಚಿಸಲಾಗಿದೆ. ಮತ್ತು ಆ ಉತ್ತರ ಒಂದು ಪಕ್ಷಿಯ ರೂಪದಲ್ಲಿದೆ, ಹಂಸ. ಗಾಯತ್ರಿ ದೇವಿಯ ವಾಹನವಾದ ಹಂಸಕ್ಕೂ ನಮ್ಮ ಇವತ್ತಿನ ಈ ವಾಟ್ಸ್ಆಪ್ ಪ್ರಪಂಚಕ್ಕೂ ಏನು ಸಂಬಂಧ ಅಂತ ತಿಳಿಯೋದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ. ಖಂಡಿತ. ಇಲ್ಲಿ ಹಂಸ ಅಂದ್ರೆ ಕೇವಲ ಪುರಾಣದ ಒಂದು ಕಥೆಯ ಪಾತ್ರ ಅಂತ ಅಷ್ಟೇ ಅಲ್ಲ. ಗಾಯತ್ರಿ ಚೈತನ್ಯ ಅದನ್ನು ಒಂದು ಶಕ್ತಿಯುತವಾದ ರೂಪಕವಾಗಿ ಬಳಸುತ್ತೆ. ಅಂದ್ರೆ ಗೊಂದಲದಿಂದ ಸ್ಪಷ್ಟತೆಯನ್ನು ಹೇಗೆ ಪಡೆಯುವುದು ಎಂಬುದಕ್ಕೆ ಹಂಸ ಒಂದು ಮಾರ್ಗದರ್ಶಿ. ಈ ಪ್ರಾಚೀನ ಸಂಕೇತವನ್ನು ಇಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ಮೊದಲಿಗೆ ಈ ಹಂಸದ ಬಗ್ಗೆಯೇ ಶುರು ಮಾಡೋಣ. ಗಾಯತ್ರಿ ಚೈತನ್ಯದ ಪ್ರಕಾರ ಆದಿದೇವಿಯು ಹಂಸವಾಹನೆ. ಆದರೆ ಇದು ನಾವು ಸಾಮಾನ್ಯವಾಗಿ ನೋಡುವ ಹಂಸ ಅಲ್ಲ, ಇದೊಂದು ರಾಜಹಂಸ ಅಂತ ಉಲ್ಲೇಖಿಸಲಾಗಿದೆ. ಇವೆರಡಕ್ಕೂ ಅಂತಹ ದೊಡ್ಡ ವ್ಯತ್ಯಾಸವಾದರೂ ಏನು? ಇದು ಆಕ್ಚುಲಿ ಬಹಳ ಮುಖ್ಯವಾದ ವ್ಯತ್ಯಾಸ. ಯಾಕಂದ್ರೆ ಈ ವ್ಯತ್ಯಾಸದಲ್ಲೇ ಆ ಸಂಕೇತದ ಆಳ ಅಡಗಿದೆ. ಸಾಮಾನ್ಯ ಹಂಸಗಳು ನೀರಿನಲ್ಲಿ ಸಿಗುವ ಸಣ್ಣಪುಟ್ಟ ಕ್ರಿಮಿಕೀಟಗಳು, ಜಲಸಸ್ಯಗಳನ್ನು ತಿಂದು ಬದುಕುತ್ತವೆ. ಅವುಗಳ ಜೀವನ ಸಹಜ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ವರ್ಣಿಸಿರುವ ರಾಜಹಂಸ ಹಾಗಲ್ಲ. ಅದರ ಗುಣ, ಆಹಾರ ಮತ್ತು ವಾಸಸ್ಥಾನ ಎಲ್ಲವೂ ವಿಶಿಷ್ಟ. ಅದರ ಆಹಾರ ವಿಶಿಷ್ಟ ಅಂದ್ರೆ ಅದರ ಆಹಾರವೇ ಮುತ್ತುಗಳು ಅಂತ ಹೇಳಲಾಗಿದೆ. ರಾಜಹಂಸವು ಬೇರೆ ಏನನ್ನು ಸೇವಿಸುವುದಿಲ್ಲ, ಕೇವಲ ಮುತ್ತುಗಳನ್ನು ಮಾತ್ರ ಆಯ್ದುಕೊಂಡು ತಿನ್ನುತ್ತದೆ. ಕೇವಲ ಮುತ್ತುಗಳನ್ನೇ? ಇದು ಕೇವಲ ಒಂದು ಕಾವ್ಯಾತ್ಮಕ ಕಲ್ಪನೆ ಇರಬಹುದಾ? ಅಂದ್ರೆ ಅದರ ಶ್ರೇಷ್ಠತೆಯನ್ನು ಹೇಳಲಿಕ್ಕೆ ಬಳಸಿದ ಒಂದು ಅಲಂಕಾರಿಕ ಭಾಷೆನಾ? ಇದೊಂದು ಅಲಂಕಾರಿಕ ಭಾಷೆ, ಹೌದು. ಆದ್ರೆ ಅದರ ಹಿಂದಿನ ಅರ್ಥ ಬಹಳ ಗಹನವಾದದ್ದು. ಮುತ್ತು ಅನ್ನೋದು ಶುದ್ಧತೆ, ಮೌಲ್ಯ ಮತ್ತು ಶ್ರೇಷ್ಠತೆಯ ಸಂಕೇತ. ರಾಜಹಂಸವು ಕೇವಲ ಶ್ರೇಷ್ಠವಾದುದನ್ನೇ, ಸತ್ವಯುತವಾದುದನ್ನೇ ಸ್ವೀಕರಿಸುತ್ತದೆ ಎಂಬುದನ್ನು ಇದು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಈ ರಾಜಹಂಸ ಎಲ್ಲೆಂದರಲ್ಲೇ ಕಂಡುಬರೋದಿಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಉನ್ನತ ಹಿಮಾಲಯದ ಮಾನಸ ಸರೋವರದಂತಹ ಅತ್ಯಂತ ಪವಿತ್ರ ಮತ್ತು ಶುದ್ಧವಾದ ಸ್ಥಳದಲ್ಲಿ ವಾಸಿಸುತ್ತದೆ. ಅದರ ಮೈಬಣ್ಣ ಕೂಡ ಶುಭ್ರ ಶ್ವೇತವರ್ಣ. ಈ ಎಲ್ಲ ವಿವರಗಳು ಅದರ ಪಾವಿತ್ರ್ಯ, ಉನ್ನತ ಸ್ಥಿತಿ ಮತ್ತು ಆಯ್ಕೆಯ ಶುದ್ಧತೆಯನ್ನು ಎತ್ತಿ ತೋರಿಸುತ್ತವೆ. ಅದಕ್ಕಾಗಿಯೇ ಪಕ್ಷಿಗಳಲ್ಲೇ ಅದಕ್ಕೆ ರಾಜ ಎಂಬ ಪಟ್ಟ. ಆಯ್ತು. ಈ ರಾಜಹಂಸ ಮುತ್ತುಗಳನ್ನು ಮಾತ್ರ ತಿನ್ನುತ್ತೆ ಅನ್ನೋದು ಒಂದು ಸುಂದರ ಕಲ್ಪನೆ. ಇದು ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೆ. ಆದರೆ ಇದಕ್ಕೂ ನಮ್ಮ ಜೀವನ, ನಮ್ಮ ಬುದ್ಧಿ ಅಥವಾ ಒಬ್ಬ ಸಾಧಕನ ವಿವೇಕಕ್ಕೂ ಏನು ಸಂಬಂಧ? ಈ ಎರಡು ವಿಷಯಗಳನ್ನ ಆ ಬರಹ ಹೇಗೆ ಜೋಡಿಸುತ್ತೆ? ಈ ಸಂಕೇತದ ನಿಜವಾದ ತಿರುಳು ಇರುವುದು. ಹಂಸಕ್ಕೆ ಇರುವ ಒಂದು ಸಹಜ ಗುಣವನ್ನು ವಿವೇಕಕ್ಕೆ ಹೋಲಿಸಲಾಗುತ್ತೆ. ಅದುವೇ ಪ್ರತ್ಯೇಕಿಸುವ ಗುಣ. ನೀರಿನಿಂದ ಹಾಲನ್ನು ಬೇರ್ಪಡಿಸುವ ಕಥೆ ಜನಪ್ರಿಯವಾಗಿದೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಹೇಳುವ ಪ್ರತ್ಯೇಕೀಕರಣ ಅದಕ್ಕಿಂತಲೂ ಆಳವಾದದ್ದು. ಇದು ಕೇವಲ ಭೌತಿಕ ವಸ್ತುವನ್ನು ಬೇರ್ಪಡಿಸುವುದಲ್ಲ, ಬದಲಿಗೆ ಗುಣಗಳನ್ನು, ತತ್ವಗಳನ್ನು, ಸತ್ಯಾಸತ್ಯತೆಗಳನ್ನು ಬೇರ್ಪಡಿಸುವ ಕ್ಷಮತೆ. ಒಂದು ನಿಮಿಷ. ವಿವೇಕ ಅನ್ನೋದು ಕೇವಲ ಸರಿ ತಪ್ಪುಗಳನ್ನು ತಿಳಿದುಕೊಳ್ಳುವುದು ಅಷ್ಟೇ ಅಲ್ವಾ? ಅದೊಂದು ರೀತಿ ಕಾಮನ್ ಸೆನ್ಸ್ ಇದ್ದಾಗೆ. ಅದಕ್ಕೆ ಇಷ್ಟೊಂದು ದೊಡ್ಡ ಆಧ್ಯಾತ್ಮಿಕ ಸಂಕೇತದ ಅವಶ್ಯಕತೆ ಇದೆಯಾ? ಇದು ಕಾಮನ್ ಸೆನ್ಸ್ಗಿಂತಲೂ ಬಹಳ ಸೂಕ್ಷ್ಮವಾದದ್ದು. ಗಾಯತ್ರಿ ಚೈತನ್ಯವು ವಿವೇಕವನ್ನು ಕೇವಲ ಸರಿ ತಪ್ಪುಗಳಿಗೆ ಸೀಮಿತಗೊಳಿಸುವುದಿಲ್ಲ. ಉದಾಹರಣೆಗೆ, ಸತ್ಯ ಮತ್ತು ಅಸತ್ಯ, ಧರ್ಮ ಮತ್ತು ಅಧರ್ಮ, ಉಪಯುಕ್ತ ಮತ್ತು ಅನುಪಯುಕ್ತ, ಶಾಶ್ವತ ಮತ್ತು ನಶ್ವರ. ಇವುಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುವ ಕ್ಷಮತೆಯೇ ವಿವೇಕ. ಇವತ್ತಿನ ಜಗತ್ತಿನಲ್ಲಿ ಇದನ್ನೇ ಸಿಗ್ನಲ್ ಮತ್ತು ನಾಯ್ಸ್ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಅಂತ ಹೇಳಬಹುದು. ನಮಗೆ ಪ್ರತಿದಿನ ಸಿಗುವ ಸಾವಿರಾರು ಮಾಹಿತಿಗಳಲ್ಲಿ ಯಾವುದು ಸಿಗ್ನಲ್
ಅಂದ್ರೆ ನಮಗೆ ನಿಜವಾಗಿಯೂ ಉಪಯೋಗಕ್ಕೆ ಬರುವ ಸತ್ಯಾಂಶ, ಮತ್ತು ಯಾವುದು ನಾಯ್ಸ್ ಅಂದ್ರೆ ಕೇವಲ ಗದ್ದಲ, ಗೊಂದಲ, ಅನುಪಯುಕ್ತ ವಿಷಯ. ವಾವ್, ಸಿಗ್ನಲ್ ಮತ್ತು ನಾಯ್ಸ್, ಈ ಹೋಲಿಕೆ ಚೆನ್ನಾಗಿದೆ. ಅಂದ್ರೆ ನಮ್ಮ ಜೀವನದ ದಾರಿಯಲ್ಲಿ ಯಾವುದು ಮುತ್ತು, ಯಾವುದು ಕೇವಲ ಕಪ್ಪೆ ಚಿಪ್ಪು ಅಂತ ಗುರುತಿಸುವ ಸಾಮರ್ಥ್ಯವೇ ವಿವೇಕ. ನಿಖರವಾಗಿ, ಜೀವನದಲ್ಲಿ ನಮಗೆ ಸಾವಿರಾರು ಆಯ್ಕೆಗಳು, ಅಭಿಪ್ರಾಯಗಳು ಮತ್ತು ದಾರಿಗಳು ಎದುರಾಗುತ್ತವೆ. ಅವುಗಳಲ್ಲಿ ಯಾವುದು ನಮ್ಮ ಬೆಳವಣಿಗೆಗೆ ಪೂರಕ, ಯಾವುದು ನಮ್ಮನ್ನು ದಾರಿ ತಪ್ಪಿಸುತ್ತೆ ಅಂತ ನಿರ್ಧರಿಸುವ ಆಂತರಿಕ ಶಕ್ತಿಯೇ ವಿವೇಕ. ರಾಜಹಂಸವು ಹೇಗೆ ನೀರಿನ ರಾಶಿಯಿಂದ ಮುತ್ತನ್ನೇ ಆಯ್ದುಕೊಳ್ಳುತ್ತದೋ ಹಾಗೆಯೇ ಸಾಧಕನು ಮಾಹಿತಿ ಮತ್ತು ಅನುಭವಗಳ ಸಾಗರದಿಂದ ಸತ್ವಯುತವಾದ ಜ್ಞಾನವನ್ನು ಆಯ್ದುಕೊಳ್ಳಬೇಕು. ಈ ಪ್ರತ್ಯೇಕೀಕರಣದ ಪಾಠವನ್ನು ಹಂಸವು ನಿರಂತರವಾಗಿ ನೆನಪಿಸುತ್ತಲೇ ಇರುತ್ತದೆ. ಹಾಗಾದ್ರೆ ಈ ವಿವೇಕವು ಜೀವನದ ದಾರಿಯಲ್ಲೂ ಆಯ್ಕೆ ಮಾಡಲು ಸಹಾಯ ಮಾಡುತ್ತೆ. ಆದರೆ ಜೀವನದಲ್ಲಿ ಒಂದೇ ದಾರಿ ಇರೋದಿಲ್ಲವಲ್ಲ. ನಮ್ಮ ವೃತ್ತಿಜೀವನ, ಕೌಟುಂಬಿಕ ಜೀವನ, ಜೊತೆಗೆ ಆಧ್ಯಾತ್ಮಿಕ ಆಸಕ್ತಿಗಳು, ಇವೆಲ್ಲವನ್ನೂ ನಿಭಾಯಿಸುವುದು ಒಂದು ದೊಡ್ಡ ಜಗ್ಲಿಂಗ್ ಆಕ್ಟ್ ಇದ್ದಾಗೆ. ಈ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಏನಾದರೂ ಹೇಳಲಾಗಿದೆಯಾ? ಖಂಡಿತ ಹೇಳಲಾಗಿದೆ. ಈ ಸಂಕೇತವು ಹಂಸದ 2 ರೆಕ್ಕೆಗಳ ಉಲ್ಲೇಖದೊಂದಿಗೆ ಮತ್ತಷ್ಟು ಆಳವಾಗುತ್ತದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಹಂಸದ 1 ರೆಕ್ಕೆ ಸಾವಿತ್ರಿ ಮತ್ತು ಇನ್ನೊಂದು ರೆಕ್ಕೆ ಗಾಯತ್ರಿ. ಇದು ಜೀವನದ ಪರಿಪೂರ್ಣ ಸಮತೋಲನದ ಒಂದು ಅದ್ಭುತ ಚಿತ್ರಣವನ್ನು ನಮ್ಮ ಮುಂದಿಡುತ್ತದೆ. ಸಾವಿತ್ರಿ ಮತ್ತು ಗಾಯತ್ರಿ, ಈ 2 ರೆಕ್ಕೆಗಳು ಜೀವನದ 2 ವಿಭಿನ್ನ ಆಯಾಮಗಳನ್ನು ಪ್ರತಿನಿಧಿಸುತ್ತವೆಯಾ? ಹೌದು. ಈ ಬರಹದ ಪ್ರಕಾರ ಸಾವಿತ್ರಿ ಎಂಬ ರೆಕ್ಕೆ ಕೌಟುಂಬಿಕ, ಸಾಮಾಜಿಕ ಮತ್ತು ಭೌತಿಕ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ. ಅಂದ್ರೆ ನಮ್ಮ ಲೌಕಿಕ ಜೀವನದ ಯಶಸ್ಸು, ಜವಾಬ್ದಾರಿಗಳು ಮತ್ತು ಅಭಿವೃದ್ಧಿ. ಅದೇ ಸಮಯದಲ್ಲಿ ಗಾಯತ್ರಿ ಎಂಬ ಇನ್ನೊಂದು ರೆಕ್ಕೆ ಆತ್ಮಿಕ ಪ್ರಗತಿಯನ್ನು, ಅಂದ್ರೆ ಆಧ್ಯಾತ್ಮಿಕ ಉನ್ನತಿಯನ್ನು, ಜ್ಞಾನಾರ್ಜನೆಯನ್ನು ಪ್ರತಿನಿಧಿಸುತ್ತದೆ. ಇದು ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಹೆಚ್ಚಿನವರ ಜೀವನದಲ್ಲಿ ಒಂದು ರೆಕ್ಕೆ ಇನ್ನೊಂದಕ್ಕಿಂತ ಹೆಚ್ಚು ಬಲವಾಗಿರುತ್ತಲ್ವಾ? ಕೆಲವೊಮ್ಮೆ ಕೆಲಸ, ಸಂಸಾರದ ಜವಾಬ್ದಾರಿಯಲ್ಲಿ ಆಧ್ಯಾತ್ಮಿಕ ಚಿಂತನೆಗೆ ಸಮಯವೇ ಇರೋದಿಲ್ಲ. ಇನ್ನು ಕೆಲವರು ಆಧ್ಯಾತ್ಮದ ಹೆಸರಲ್ಲಿ ಲೌಕಿಕ ಜವಾಬ್ದಾರಿಗಳಿಂದ ದೂರ ಓಡಿಯೋಗ್ತಾರೆ. ಈ ಸಮತೋಲನವನ್ನು ಸಾಧಿಸುವುದು ಎಷ್ಟು ಕಷ್ಟ ಅನ್ನೋದನ್ನು ಗಾಯತ್ರಿ ಚೈತನ್ಯ ಒಪ್ಕೊಳ್ತದೆಯೇ? ನಿಮ್ಮ ಪ್ರಶ್ನೆ ಬಹಳ ವಾಸ್ತವಿಕ. ಆ ಬರಹವು ಇದೊಂದು ಸುಲಭದ ದಾರಿ ಅಂತ ಎಲ್ಲೂ ಹೇಳೋದಿಲ್ಲ. ಆದ್ರೆ ಹಂಸದ ರೂಪಕದ ಮೂಲಕ ಅದು ಒಂದು ಆದರ್ಶವನ್ನು ನಮ್ಮ ಮುಂದಿಡ್ತದೆ. ಹಂಸವು ಹಾರಾಡಲು ಅದರ 2 ರೆಕ್ಕೆಗಳು ಸಮಾನವಾಗಿ, ಸಮರ್ಥವಾಗಿ ಕೆಲಸ ಮಾಡಲೇಬೇಕು. ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ. ಅದೇ ರೀತಿ ಪರಿಪೂರ್ಣ ಮತ್ತು ಸಮತೋಲಿತ ಜೀವನಕ್ಕೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಈ 2 ಆಯಾಮಗಳಲ್ಲಿ ಪ್ರಗತಿ ಅತ್ಯಗತ್ಯ. ಸಂಸಾರವನ್ನು ತ್ಯಜಿಸುವುದೂ ಸಾಧನೆಯಲ್ಲ, ಆಧ್ಯಾತ್ಮವನ್ನು ಸಂಪೂರ್ಣವಾಗಿ ಮರೆತು ಬದುಕುವುದು ಸಾರ್ಥಕ ಜೀವನವಲ್ಲ. ಅಂದ್ರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಹಿಡಿಯುವುದಲ್ಲ, ಎರಡನ್ನೂ ಜೊತೆಯಾಗಿ ತೆಗೆದುಕೊಂಡು ಹೋಗುವುದೇ ನಿಜವಾದ ಕಲೆ. ಖಂಡಿತ. ಹಂಸವು ತನ್ನ 2 ರೆಕ್ಕೆಗಳ ಬಲದಿಂದ ಆಕಾಶದಲ್ಲಿ ಹಾರುವಂತೆ, ಸಾಧಕನು ಈ 2 ಜೀವನಗಳನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋದಾಗ ಮಾತ್ರ ಜೀವನದ ಉನ್ನತಿಯನ್ನು ಸಾಧಿಸಲು ಸಾಧ್ಯ. ಈ ದ್ವಿಮುಖ ಪಯಣಕ್ಕೆ ಬೇಕಾದ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುವುದೇ ಹಂಸವಾಹನೆಯಾದ ಗಾಯತ್ರಿ ದೇವಿ ಎಂಬುದೇ ಇದರ ಹಿಂದಿನ ಭಾವ. ಇಲ್ಲಿಯವರೆಗೂ ನಾವು ಮಾತನಾಡಿದ್ದು ಒಂದು ಸುಂದರವಾದ, ತಾತ್ವಿಕವಾದ ವಿಚಾರ. ಆದರೆ ಗಾಯತ್ರಿ ಚೈತನ್ಯದ ನಿಜವಾದ ಜಾಣ್ಮೆ ಇರೋದೇ ಈ ಪ್ರಾಚೀನ ಸಂಕೇತವನ್ನು ನಮ್ಮ ಇವತ್ತಿನ ಗದ್ದಲದ ಜಗತ್ತಿಗೆ ನೇರವಾಗಿ ಕನೆಕ್ಟ್ ಮಾಡೋದ್ರಲ್ಲಿ. ಇಲ್ಲಿಂದ ವಿಷಯ ನಿಜಕ್ಕೂ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಬಹಳ ಹತ್ರವಾಗ್ತದೆ. ಹೌದು. ಇಲ್ಲಿಯೇ ಈ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಶುರುವಾಗುವುದು. ಈ ಬರಹವು ನಮ್ಮನ್ನು ನೇರವಾಗಿ ಪ್ರಶ್ನಿಸುತ್ತೆ. ಇದು ವಾರ್ತಾಪತ್ರಿಕೆ, ದೂರದರ್ಶನ ಮತ್ತು ನಾವು ಅದಕ್ಕೆ ಇಂದಿನ ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾಗಳನ್ನು ಸೇರಿಸಿಕೊಳ್ಳಬಹುದು. ಇವುಗಳ ಬಗ್ಗೆ ಮಾತನಾಡುತ್ತಾ ಒಂದು ಜಿಜ್ಞಾಸೆಯನ್ನು ನಮ್ಮ ಮುಂದಿಡುತ್ತದೆ. ನಾವು ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅಗಾಧ ಪ್ರಮಾಣದ ಮಾಹಿತಿಯನ್ನು ನಮ್ಮ ಮೆದುಳಿಗೆ ತುಂಬಿಕೊಳ್ಳುತ್ತಲೇ ಇರುತ್ತೇವೆ. ಹೌದು. ಬೆಳಗ್ಗೆ ಎದ್ದ ತಕ್ಷಣ ವಾರ್ತಾಪತ್ರಿಕೆ ಅಥವಾ ಮೊಬೈಲ್ನಲ್ಲಿ ನ್ಯೂಸ್ ಫೀಡ್, ದಿನವಿಡೀ ಕೆಲಸದ ಮಧ್ಯೆ ಬರುವ ಇಮೇಲ್ಗಳು, ಸಂಜೆ ಟಿವಿ ಚರ್ಚೆಗಳು, ರಾತ್ರಿ ಮಲಗುವವರೆಗೂ ವಾಟ್ಸ್ಆಪ್ ಫಾರ್ವರ್ಡ್ಗಳು ಮತ್ತು ಯೂಟ್ಯೂಬ್ ವಿಡಿಯೋಗಳು. ಇದೊಂದು ನಿರಂತರ ಪ್ರವಾಹ. ಗಾಯತ್ರಿ ಚೈತನ್ಯವು ಈ ಎಲ್ಲವನ್ನೂ ಜ್ಞಾನ ಅಂತ ಕರೆಯುತ್ತದೆ, ಅಂದ್ರೆ ರಾ ಇನ್ಫಾರ್ಮೇಷನ್. ಆದ್ರೆ ನಂತರ ಅದು 3 ಚುಚ್ಚುವಂತಹ ಪ್ರಶ್ನೆಗಳನ್ನು ಕೇಳುತ್ತದೆ. ಮೊದಲನೆಯದು, ಈ ಎಲ್ಲ ಮಾಹಿತಿ, ಈ ಎಲ್ಲ ಜ್ಞಾನ ಒಬ್ಬ ಸಾಧಕನಿಗೆ ನಿಜವಾಗಿಯೂ ಉಪಯುಕ್ತವೇ?
ಎರಡನೆಯದು, ಈ ವಿಷಯಗಳು ಅವನ ಜೀವನದ ಪ್ರಗತಿಗೆ ಸಹಕಾರಿಯೇ, ಮತ್ತು ಮೂರನೆಯದು, ಹಾಗೂ ಅತ್ಯಂತ ಮುಖ್ಯವಾದದ್ದು, ತನ್ನ ಅತ್ಯಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ಅವನು ಸರಿಯಾಗಿ ಬಳಸುತ್ತಿದ್ದಾನೆಯೇ? ಇವು ನಿಜಕ್ಕೂ ನಾವು ನಮ್ಮನ್ನು ಪ್ರತಿದಿನ ಕೇಳಿಕೊಳ್ಬೇಕಾದ ಪ್ರಶ್ನೆಗಳು. ನಾವು ದಿನವಿಡೀ ಸ್ಕ್ರೋಲ್ ಮಾಡುವ, ನೋಡುವ, ಓದುವ ವಿಷಯಗಳಲ್ಲಿ ನಮ್ಮ ನಿಜವಾದ ಪ್ರಗತಿಗೆ, ನಮ್ಮ ಮಾನಸಿಕ ಶಾಂತಿಗೆ ಎಷ್ಟು ವಿಷಯಗಳು ಪೂರಕವಾಗಿವೆ. ಹೆಚ್ಚಿನವು ನಮ್ಮ ಸಮಯವನ್ನೇ, ಶಕ್ತಿಯನ್ನು ಕಬಳಿಸುವಂತಹವೇ ಆಗಿರುತ್ತವೆ. ಇಲ್ಲಿಯೇ ಈ ಗೊಂದಲವನ್ನು ಸರಿಪಡಿಸಲು ಜ್ಞಾನ ಮತ್ತು ವಿವೇಕ ಅಂದ್ರೆ ಸದ್ಬುದ್ಧಿ ಇವುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಅತ್ಯವಶ್ಯಕ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ನಾವು ವಾರ್ತಾಪತ್ರಿಕೆ, ಟಿವಿ, ಇಂಟರ್ನೆಟ್ ಮೂಲಕ ಪಡೆಯುವುದೆಲ್ಲವೂ ಕೇವಲ ಜ್ಞಾನ ಅಥವಾ ಮಾಹಿತಿ. ಅದು ಒಂದು ಅಡುಗೆ ಮನೆಗೆ ತಂದು ಸುರಿದಿರುವ ಸಾವಿರಾರು ತರಕಾರಿ, ಧಾನ್ಯಗಳಿದ್ದಂತೆ. ಆದರೆ ಆ ಜ್ಞಾನದ ರಾಶಿಯಿಂದ ಯಾವ ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಲೌಕಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತದೆಯೋ ಅದನ್ನು ಆಯ್ಕೆ ಮಾಡುವ ಸಾಮರ್ಥ್ಯವೇ ವಿವೇಕ ಅಥವಾ ಸದ್ಬುದ್ಧಿ. ಅದ್ಭುತವಾದ ಹೋಲಿಕೆ. ಅಂದ್ರೆ ಅಡುಗೆ ಮನೆಯಲ್ಲಿರುವ ಸಾವಿರಾರು ಪದಾರ್ಥಗಳಿಂದ ಇವತ್ತಿನ ಅಡುಗೆಗೆ ಬೇಕಾದ 4-5 ಆರೋಗ್ಯಕರ ಪದಾರ್ಥಗಳನ್ನು ಆಯ್ದುಕೊಳ್ಳುವ ಕುಶಲತೆಯೇ ವಿವೇಕ. ಖಂಡಿತ. ಜ್ಞಾನವೆಂಬುದು ಕಚ್ಚಾ ವಸ್ತು. ವಿವೇಕವು ಆ ಕಚ್ಚಾ ವಸ್ತುವಿನಿಂದ ನಮಗೆ ಬೇಕಾದ ಉಪಯುಕ್ತ ವಸ್ತುವನ್ನು ತಯಾರಿಸುವ ಕಲೆ. ಇಂದು ನಮಗೆ ಮಾಹಿತಿಯ ಕೊರತೆಯಿಲ್ಲ, ಆದರೆ ಆ ಮಾಹಿತಿಯನ್ನು ಸಂಸ್ಕರಿಸಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಉಪಯುಕ್ತ, ಯಾವುದು ಕೇವಲ ಸಮಯ ಹಾಳು ಅಂತ ನಿರ್ಧರಿಸುವ ವಿವೇಕದ ಕೊರತೆಯಿದೆ. ಗಾಯತ್ರಿ ಚೈತನ್ಯದ ಪ್ರಕಾರ ನಾವು ಗಾಯತ್ರಿ ಮಹಾಮಂತ್ರದಲ್ಲಿ ಪ್ರಾರ್ಥಿಸುವುದೇ ಈ ವಿವೇಕಕ್ಕಾಗಿ, ಈ ಸದ್ಬುದ್ಧಿಗಾಗಿ. ಹಾಗಾದ್ರೆ ಗಾಯತ್ರಿ ಮಂತ್ರದಲ್ಲಿ ಬರುವ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಸಾಲಿಗೂ ಇದಕ್ಕೂ ನೇರ ಸಂಬಂಧವಿದೆಯೇ? ನೇರ ಸಂಬಂಧವಿದೆ. ಆ ಸಾಲಿನ ಅರ್ಥವೇ, ಹೇ ಸವಿತೃದೇವನೇ ಪರಬ್ರಹ್ಮನೇ, ನಮ್ಮೆಲ್ಲರ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸು. ಇಲ್ಲಿ ಗಮನಿಸಿ, ನಾವು ನಮಗೆ ಹೆಚ್ಚು ಮಾಹಿತಿ ಕೊಡು ಅಥವಾ ಹೆಚ್ಚು ಜ್ಞಾನ ಕೊಡು ಅಂತ ಕೇಳ್ತಾ ಇಲ್ಲ. ಬದಲಿಗೆ ನಮ್ಮಲ್ಲಿರುವ ಬುದ್ಧಿ, ನಮ್ಮ ಧಿಶಕ್ತಿಯು ಸರಿಯಾದ ದಾರಿಯಲ್ಲಿ, ಸನ್ಮಾರ್ಗದಲ್ಲಿ ಪ್ರಚೋದನೆಗೊಳ್ಳಲಿ ಅಂತ ಕೇಳ್ತಿದ್ದೀವಿ. ಅಂದ್ರೆ ಮಾಹಿತಿಯ ರಾಶಿಯಲ್ಲಿ ಸರಿಯಾದದ್ದನ್ನು ಆಯ್ದುಕೊಳ್ಳುವ, ವಿವೇಚಿಸುವ ಶಕ್ತಿಯನ್ನು ನಮಗೆ ಕೊಡು ಅನ್ನೋದೇ ಈ ಪ್ರಾರ್ಥನೆಯ ಸಾರ. ಈಗ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗ್ತಿದೆ. ಹಂಸ ಕೇವಲ ಒಂದು ವಾಹನವಲ್ಲ, ಅದು ಗಾಯತ್ರಿ ಮಂತ್ರದ ಮೂಲಕ ನಾವು ಬಯಸುವ ವಿವೇಕದ ಒಂದು ಜೀವಂತ ಸಂಕೇತ. ಜೀವನದ ಪ್ರತಿಯೊಂದು ಹಂತದಲ್ಲೂ ಲಭ್ಯವಿರುವ ಅಸಂಖ್ಯಾತ ಆಯ್ಕೆಗಳಿಂದ ಸದಾ ವಿವೇಚನೆಯಿಂದ ಸತ್ಯದ ಮತ್ತು ಪ್ರಗತಿಯ ಮಾರ್ಗವನ್ನು ಆಯ್ದುಕೊಳ್ಳಬೇಕು ಎಂಬುದನ್ನು ಇದು ನಿರಂತರವಾಗಿ ನೆನಪಿಸುತ್ತದೆ. ಹೌದು, ಗಾಯತ್ರಿ ದೇವಿಯ ವಾಹನವಾದ ರಾಜಹಂಸವು ಇದೇ ಸಂದೇಶವನ್ನು ಸಾಧಕನಿಗೆ ಸಾಂಕೇತಿಕವಾಗಿ ತಲುಪಿಸುತ್ತದೆ ಎಂಬುದು ಗಾಯತ್ರಿ ಚೈತನ್ಯದ ಅಂತಿಮ ಮಾತು. ಅದು ಕೇವಲ ಒಂದು ಪೌರಾಣಿಕ ಕಲ್ಪನೆಯಾಗಿ ಉಳಿಯುವುದಿಲ್ಲ, ಬದಲಿಗೆ ನಮ್ಮ ದೈನಂದಿನ ಜೀವನಕ್ಕೆ ಒಂದು ಪ್ರಾಯೋಗಿಕ ಸಾಧನವಾಗುತ್ತದೆ. ಒಟ್ಟಿನಲ್ಲಿ ನಾವು ಎದುರಿಸುತ್ತಿರುವ ಮಾಹಿತಿ ಪ್ರವಾಹದ ಸಮಸ್ಯೆಗೆ ಉತ್ತರ ಹೊರಗಿನಿಂದ ಬರುವುದಿಲ್ಲ. ಅದನ್ನು ಫಿಲ್ಟರ್ ಮಾಡುವ, ವಿವೇಚಿಸುವ ಶಕ್ತಿ ನಮ್ಮೊಳಗೆ ಇದೆ. ಆ ಶಕ್ತಿಯನ್ನು ಜಾಗೃತಗೊಳಿಸುವುದೇ ಸಾಧನೆ. ಖಂಡಿತ. ಇದು ನಮ್ಮನ್ನು ಒಂದು ಆಳವಾದ ಆಲೋಚನೆಗೆ ದೂಡುತ್ತದೆ. ನಮ್ಮದೇ ಆದ ದೈನಂದಿನ ಮಾಹಿತಿ ಪ್ರವಾಹದಲ್ಲಿ, ಈ ಗದ್ದಲ ಮತ್ತು ಗೊಂದಲದ ನೀರಿನಲ್ಲಿ ನಾವು ಎಷ್ಟು ಬಾರಿ ರಾಜಹಂಸದಂತೆ ವರ್ತಿಸಿ ಜ್ಞಾನದ ಮುತ್ತುಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುತ್ತೇವೆ? ಬಹುಶಃ ಈ ಸಂಜೆಯ ನಂತರ ನಾವು ನಮ್ಮ ಫೋನನ್ನು ಕೈಗೆತ್ತಿಕೊಂಡಾಗ ಈ ಪ್ರಶ್ನೆಯನ್ನು ಒಮ್ಮೆ ಕೇಳಿಕೊಂಡರೆ, ನಮ್ಮ ಆಯ್ಕೆಗಳಲ್ಲಿ ಒಂದು ಸಣ್ಣ ಬದಲಾವಣೆಯಾದರೂ ಆಗಬಹುದು? ನಮ್ಮೊಳಗಿನ ರಾಜಹಂಸವನ್ನು ಜಾಗೃತಗೊಳಿಸುವತ್ತ ಅದು ಮೊದಲ ಹೆಜ್ಜೆಯಾಗಬಹುದು.